ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇಲ್ಲಿ ಅಂಬುಜಾ ಬೆಕ್ಕಿಗೆ ಬಕ್ಸಿ ಬಕ್ಸಿ ಹೊಡೆಯೋದಲ್ಲದೆ ಬ್ಲೋ ಜಾಬ್ ಬೇರೆ ತಗೊಳ್ತಿರುತ್ತೆ. ಪದೇ ಪದೇ ಬೂಬ್ಸ್ ನ ಮುಟ್ಟಿ ಮುಟ್ಟಿ ನಿಂದು ಸ್ಯಾಸಿ ಆಗೋಗಿದೆ, ಇದರಿಂದ ನನಗೆ ಏನು ಯೂಸ್ ಇಲ್ಲ ಇವಾಗ ಅಂತ ಹೇಳಿ ಮನೆಯಿಂದ ಫಸ್ಟ್ ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಹೊರಗಡೆ ಹಾಕುತ್ತೆ. ಬೆಕ್ಕಿಲಿ ಬಟ್ಟೆ ತಗೊಂಡ್ ಹೋಗ್ತಿರೋದನ್ನ ಓಲ್ಡ್ ಲವರ್ ನೋಡುತ್ತೆ. ನೋಡ್ಬಿಟ್ಟು ಇದ್ ನಂದು ಹಳೆ ಎಕ್ಸ್ ವೈಫ್ ಅಲ್ಲ ಅಂತ ಹೇಳ್ಬಿಟ್ಟು ಒಳ್ಳೇದಾಯ್ತು ಗುರು, ಇವ್ರನ್ನ ಅವಾಗ್ಲೇ ಬಿಟ್ಟಿದ್ದಿಲ್ಲ ಅಂದಿದ್ರೆ ನನ್ನ ನಿನ್ನೆ ಆದೇಶ ಮಾಡ್ಬಿಡೋಳು ಅಂತ ಹೇಳಿದಾಗ ಬೆಕ್ಕಲ್ಲಿ ಬಿದೋಗ್ಬಿಡುತ್ತೆ. ಹುಡುಗರು ಇಲ್ಲಿ ಎಷ್ಟೇ ಸ್ಟ್ರಾಂಗ್ ಇದ್ರು ಒಳಗಡೆ ಸಾಫ್ಟ್ ಅನ್ನೋದೊಂದು ಪಾರ್ಟ್ ಇದ್ದೇ ಇರುತ್ತೆ, ಅದರಿಂದ ಕರಗ್ಲೇಬೇಕಾಗುತ್ತೆ ಅಂತ ಹೇಳಿ ಹೋಗಿ ಕೇರ್ ಮಾಡುತ್ತೆ. ಲೋಟ ತುಂಬಾ ಮೊಸರು ತುಂಬಿಸಿ ಇಷ್ಟೇ ಮೊಸರು ನನ್ನ ಕೈಲಿ ಕೊಡಕ್ಕಾಗದ್ ನಿಂಗೆ ಅಂತ ಹೇಳಿ ಅದನ್ನ ಮಲಗಿಸುತ್ತೆ. ಬೆಕ್ಕಿಲಿ ಡಿನ್ನರ್ ಮಾಡ್ತಾ ಡೈಲಿ ಎಷ್ಟು ಸಲ ಮಲಗಿಸ್ತಿದ್ದ ಬೆಡ್ ಮೇಲೆ ಅನ್ನೋದನ್ನ ಫುಲ್ ಎಕ್ಸ್ಪ್ಲೇನ್ ಮಾಡುತ್ತೆ. ಬೆಕ್ಕಿ ಕೇಳಿ ನನ್ನ ಹಣೆ ಬರದಲ್ಲಿ ಬರ್ದಿರೋದೇ ಇಷ್ಟು, ಇನ್ನೇನ್ ಮಾಡಕ್ಕಾಗಲ್ಲ ಅಂತ ಹೇಳಿ ಕೆಲಸ ಮಾಡಕ್ ಹೊರಟೋಗುತ್ತೆ. ಇಲ್ಲಿ ಕರಿಬೇಕು ಮೇಸ್ತ್ರಿ ಆಗಿರುತ್ತೆ, ಅದ್ರ ಅಂಡರ್ ಅಲ್ಲೇ ಇದೂನು ಜಲ್ಲಿಕಲ್ಲು ಮತ್ತೆ ಸಿಮೆಂಟ್ ನ ಮಿಕ್ಸ್ ಮಾಡೋ ಕೆಲಸನ ಮಾಡ್ತಾ ಇರುತ್ತೆ. ಇಬ್ರಿಗೂ ಒಬ್ರನ್ನೊಬ್ರು ಕಂಡ್ರೆ ಆಗ್ತಾ ಇರಲ್ಲ. ಕರಿಬೇಕು ಬಂದ್ಬಿಟ್ಟು ಇಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಯೂಸ್ ಮಾಡೋ ಅಂದ್ರೆ ನನ್ನ ಹೆಂಡತಿ ಹೆಸರಿರೋ ಅಂಬುಜಾ ಸಿಮೆಂಟ್ ನ ಯಾಕೆ ಯೂಸ್ ಮಾಡ್ತಿದ್ಯಾ ಅಂತ ಕ್ವಶನ್ ಮಾಡುತ್ತೆ. ಇಬ್ರು ಇಲ್ಲಿ ಬೋಳಿ ಮಕ್ಳು ತರ ಹೊಡೆದಾಡ್ಕೊಂಡು ಬಿಲ್ಡಿಂಗ್ ಇಂದ ಕೆಳಗಡೆ ಬಿದೋಗ್ತಾರೆ. ಈ ಬೆಕ್ಕಿಗೆ ನಾನು ಉಳಿದಿದೆ ಖುಷಿ ಆಗೋಯ್ತು, ನಾಯಿ ಹೊಡೆದೆ ಅಂತ ಖುಷಿ ಆಗೋಗುತ್ತೆ. ಅಷ್ಟೊತ್ತಿಗೆ ಇಲ್ಲಿ ಹೆಂಡತಿಗೆ ಡೆಲಿವರಿ ಆಗೋಗುತ್ತೆ. ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲಿ ನೋಡಿದ್ರೆ ಕರಿಬೇಕು ಉಟ್ಬಿಟ್ಟಿರುತ್ತೆ. ಮಾಡಿ ದುಣ್ಣು ಮಾರಾಯ ಅಂತ ಹೇಳಿ ಬೆಕ್ಕು ಸುಮ್ನೆ ಆಗೋಗುತ್ತೆ.